ನಮಸ್ಕಾರ ವೀಕ್ಷಕರೇ, ನಿಗಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಕಾರ್ಮಿಕ ಇಲಾಖೆ ಕಡೆಯಿಂದ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಕಾರ್ಮಿಕ ಕಾರ್ಡ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನ ಕಟ್ಟಡ ಕಾರ್ಮಿಕರಿಗೆ ನೀಡ್ತಾ ಬಂದಿದ್ದಾರೆ. ಹಾಗಾದ್ರೆ ಈ ಕಾರ್ಮಿಕ ಕಾರ್ಡ್ನ ಉಪಯೋಗಗಳು ಏನೇನು, ಇದರ ಉಪಯೋಗಗಳನ್ನ ಯಾವ ರೀತಿ ಕಟ್ಟಡ ಕಾರ್ಮಿಕರು ಪಡ್ಕೊಂಡಿದ್ದಾರೆ, ಇವೆಲ್ಲವನ್ನ ನಾವು ಫೀಲ್ಡ್ಗೆ ಹೋಗಿ ಅಲ್ಲಿನ ಕಾರ್ಮಿಕರನ್ನ ಮಾತಾಡಿಸ್ತಾ ನಾವು ತಿಳ್ಕೊಂಡು ಬರೋಣ. ಮತ್ತೆ ಯಾಕೆ ತಡ, ಬನ್ನಿ ಹೋಗೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಬೈರೇಶ್ ಮೇಡಮ್. ಬೈರೇಶ್, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ನೀವು? 2000 ಇಸ್ವಿಂದ ಇದೇ ಕೆಲಸ ಮೇಡಮ್. ಅಂದರೆ ಅಂಥದ್ದು ಒಂದು 24-25 ವರ್ಷ ಆಯಿತು. ಓಕೆ. ಸೊ ನೀವು ಕಾರ್ಮಿಕ ಇಲಾಖೆ ಕಡೆಯಿಂದ ನೀವು ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಮಾಡಿಸ್ಕೊಂಡಿದ್ದು ಮೇಡಮ್. ಹೌದು. ಓಕೆ, ಯಾವಾಗ ಮಾಡಿಸ್ಕೊಂಡ್ರಿ ಮೇಡಮ್? ಈ ಕೊರೋನಾ ಟೈಮಲ್ಲಿ ಮಾಡಿಸಿದ್ದೀವಿ ಮೇಡಮ್. ಸರ್ ನಮಸ್ಕಾರ, ನಿಮ್ಮ ಹೆಸರು? ಮೇಡಮ್ ಕುಮಾರ್ ಅಂತ. ಕುಮಾರ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀವಿ ಮೇಡಮ್. ಚಿಕ್ಕ ವಯಸ್ಸಿಂದ. ಹೇಗೆ ನಡೀತಾ ಇದೆ ಕೆಲಸ ಎಲ್ಲ? ಕೆಲಸ ಪರವಾಗಿಲ್ಲ ಮೇಡಮ್, ಕಷ್ಟ ಇದೆ. ಏನು ಮಾಡಬೇಕಲ್ಲ ಮೇಡಮ್, ಹೊಟ್ಟೆ ಪಾಡಿಗೋಸ್ಕರ ಮಾಡಬೇಕಲ್ಲ ಮೇಡಮ್, ಹಂಗಾಗಿ ಮೇಡಮ್. ಓಕೆ, ಈಗ ಸರ್ಕಾರದ ಕಡೆಯಿಂದ ನಿಮಗೆ ಕಾರ್ಮಿಕ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ, ಅದರ ಸೌಲಭ್ಯ ಏನಾದ್ರು ಪಡೆದುಕೊಂಡಿದ್ದೀರಾ ನೀವು? ಮೇಡಮ್ ಏನಿಲ್ಲ ಮೇಡಮ್, ಬಸ್ ಪಾಸ್ ಒಂದು ಕೊಟ್ಟಿದ್ರು ಅಷ್ಟೇ, ಯಾವುದಿಲ್ಲ ಮೇಡಮ್ ಇದು. ಓಕೆ, ಅಂದರೆ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಹಾಂ, ಕಾರ್ಮಿಕರಿಗೆ ಮಾಡಿಸಿದ್ದೀವಿ. ಒಂದೇ ಉಪಯೋಗ ಆಗಿರೋದು, ಯಾವುದಿಲ್ಲ ಮೇಡಮ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಗೋಪಾಲ್ ಅಂತ ಮೇಡಮ್. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ನೀವು? 10 ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್. 10 ವರ್ಷದಿಂದ ಮಾಡ್ತಾ ಇದ್ದೀರಾ? ಓಕೆ ಮೇಡಮ್. ಓಕೆ, ಹೇಗೆ ನಡೀತಿದೆ ಕೆಲಸ ಎಲ್ಲ? ಇವೆಲ್ಲ ಚೆನ್ನಾಗಿ ನಡೀತದೆ ಮೇಡಮ್. ಓಕೆ. ಈಗ ಗೌರ್ಮೆಂಟ್ ಕಡೆಯಿಂದ ಈಗ ಕಾರ್ಮಿಕ ಇಲಾಖೆ ಇದೆ ಅಲ್ವಾ, ಅಲ್ಲಿ ನಿಮಗೆ ಕಾರ್ಮಿಕ ಕಾರ್ಡ್ ಕೊಡ್ತಾ ಇದ್ದಾರೆ, ನೀವು ತೊಗೊಂಡಿದ್ದೀರಾ? ಹ್ಞೂ ಮೇಡಮ್, ತಗೊಂಡಿದ್ದೀವಿ. ಏನೆಲ್ಲ ಫೆಸಿಲಿಟೀಸ್ ತೊಗೊಂಡಿದ್ದೀರಾ ನೀವು? ನಿಮಗೆ ಕಾರ್ಮಿಕ ಇಲಾಖೆ ಕಡೆಯಿಂದ ಇತ್ತೀಚೆಗೆ ಅಂದರೆ ಸಂತೋಷ್ ಲಾಡ್ ಅವರು ಸಚಿವರಾಗಿ ಬಂದ ಬಳಿಕ ಸಾಕಷ್ಟು ಯೋಜನೆಗಳು ತೆಗೆದುಕೊಂಡು ಬಂದಿದ್ದಾರೆ. ಸೊ ಯಾವ ರೀತಿ ಅನುಕೂಲಗಳನ್ನ ನೀವು ಪಡೆದುಕೊಂಡಿದ್ದೀರಿ? ಮೇಡಮ್ ಎಲ್ಲ ಅನುಕೂಲನೂ ಕೊಡ್ತಿದ್ದಾರೆ. ಕಿಟ್ಟು ಮತ್ತು ಏನೇನು ಬಂದಿದೆ ಎಲ್ಲನೂ ಕೊಟ್ಟಿದ್ದಾರೆ, ಎಲ್ಲ ಸೌಲಭ್ಯ ಇದೆ. ಅಂದರೆ ಕಿಟ್ ಎಲ್ಲ ಪಡೆದುಕೊಂಡಿದ್ದೀರಾ ನೀವು? ಹೌದು. ಸೊ ನೋಡಿ, ನಿಮಗೆ ಯಾವ ರೀತಿಯಾಗಿ ಸೌಲಭ್ಯಗಳು ಸಿಗುತ್ತೆ ಅಂತ ಇಲ್ಲಿದೆ, ಆಯ್ತಾ? ನೀವು ಹೇಳ್ತಾ ಇದ್ದೀರಿ ತುಂಬ ಕಷ್ಟ ಇದೆ ಕೆಲಸ ಮಾಡಬೇಕು ಜೀವನಕ್ಕೆ ಅಂತ. ನಿಮ್ಗೆ 60 ವರ್ಷ ಮೇಲಾದ್ಮೇಲೆ ಕೆಲಸ ಮಾಡೋಕ್ಕಾಗುತ್ತಾ? ಆಗೋಲ್ಲ ಮೇಡಮ್. ಆದರೆ ನೋಡಿ, ಸರ್ಕಾರದ ಕಡೆಯಿಂದ ನಿಮಗೆ 60 ವರ್ಷ ಮೇಲಾದ್ಮೇಲೆ ಪಿಂಚಣಿ ಸೌಲಭ್ಯ ಅಂತ ಕೊಡ್ತಾರೆ. ಆಮೇಲೆ ನಿಮಗೆ ಕುಟುಂಬಕ್ಕೆ ಪಿಂಚಣಿ ಕೊಡ್ತಾರೆ. ನಿಮ್ಗೆ ಏನಾದರೂ ಇಲ್ಲಿ ಕೆಲಸ ಮಾಡುವಾಗ ಏನಾದ್ರು ಕೈಗೆ ಏಟಾಯಿತು, ಕಾಲ್ಗೆ ಏಟಾಯಿತು, ಬಿದ್ರಿ ಅಂತಂದರೆ ಅದಕ್ಕೂ ಕೂಡ ಹಣ ಕೊಡ್ತಾರೆ. ನಿಮ್ಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ಏನೇ ಸಮಸ್ಯೆ ಆದರೆ, ಆಮೇಲೆ ಈ ವಯೋಸಹಜ ಕಾಯಿಲೆಗಳು ಬರ್ತಾ ಇರುತ್ತೆ, BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಆಯಿತು, ಅದು ಇದು ಅಂತ, ಅದೆಲ್ಲದಕ್ಕೂ ಕೂಡ ಫೆಸಿಲಿಟಿ ಕೊಡ್ತಾರೆ. ಪಿಂಚಣಿ ಸೌಲಭ್ಯ ಇದೆ. ನಿಮಗೆ 60 ವರ್ಷ ಆದಮೇಲೆ ನಿಮಗೆ ಪಿಂಚಣಿ ಎಲ್ಲ ಕೊಡ್ತಾರೆ. ಆಮೇಲೆ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಹಣ ಕೊಡ್ತಾರೆ. ಆಮೇಲೆ ನೀವೇನಾದ್ರು ಇಲ್ಲಿ ಕಟ್ಟಡಗಳಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಬಿದ್ದು ಏಟಾಗಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದಕ್ಕೆಲ್ಲ ಲೈಸೆನ್ಸ್, ಇದನ್ನ ಇನ್ಸೂರೆನ್ಸ್ ಮಾಡಿಸಿದ್ದೀರಾ ನೀವು? ಇನ್ಸೂರೆನ್ಸ್ ಮಾಡಿಸಿಲ್ಲ ಮೇಡಮ್. ನೋಡಿ, ಇನ್ಸೂರೆನ್ಸ್ಗೆಲ್ಲ ಹಣ ಕೊಡಬೇಕಲ್ವಾ, ಇದಕ್ಕೇನು ಹಣ ಕೊಡಬೇಕಾಗಿಲ್ಲ. ನೀವು ನಿಮ್ಗೊಂದು ಕಾರ್ಮಿಕ ಕಾರ್ಡ್ ಇಲಾಖೆ ಒಂದು ಕಾರ್ಡ್ ಇತ್ತು ಅಂದರೆ ಸಾಕು, ನಿಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇದರಲ್ಲಿ ಒಂದು ಲಿಸ್ಟ್ ಇದೆ, ಏನೆಲ್ಲ ನಿಮಗೆ ಫೆಸಿಲಿಟಿ ಸಿಗುತ್ತೆ ಮುಂದೆ ಮಕ್ಕಳ ಎಜುಕೇಷನ್ಗೆ, ಮಕ್ಕಳ ಮದುವೆಗೆಲ್ಲ ಅಂತ. ಆಮೇಲೆ ಟೋಲ್ ಫ್ರೀ ನಂಬರ್ ಇದೆ 155214 ಅಂತ. ಇದಕ್ಕೆ ನೀವು ಕಾಲ್ ಮಾಡಿದ್ರೆ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ, ಎಲ್ಲಿ ಏನು ಎತ್ತ ಅಂತ ಹೇಳ್ತಾರೆ. ಮಕ್ಕಳು ಏನು ಓದ್ತಾ ಇರೋದು? ಮಕ್ಕಳು ಎಷ್ಟು? 10th ಮೇಡಮ್, 10th. ಸೊ ನಿಮ್ಮ ಮಕ್ಕಳು ಎಜುಕೇಷನ್ಗೂ ದುಡ್ಡು ಕೊಡ್ತಾರೆ, ಗೊತ್ತಾ? ಅದು ಗೊತ್ತಿದೆ ಮೇಡಮ್, ನಾನು ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡ್ಕೊಂಡಿಲ್ಲ. ಮಕ್ಕಳು ಎಷ್ಟು ಜನ ನಿಮಗೆ? ಹೆಣ್ಮಗು ಒಂದಿದೆ ಮೇಡಮ್. ಹೆಣ್ಮಗು ಒಂದಿದೆ. ಏನು ಎಜುಕೇಷನ್ ಕೊಡ್ತಾ ಇದ್ರಾ? ಇನ್ನೂ ಇಲ್ಲ ಮೇಡಮ್, ಎಜುಕೇಷನ್ ಕೊಡ್ತಾ ಇಲ್ಲ. ಇನ್ನು ಚಿಕ್ಕ ಮಗು. ನೋಡಿ, ಮುಂದೆ ಮಗು ಕೂಡ ನಿಮಗೆ ಎಜುಕೇಷನ್ ಕೊಡಬೇಕು ಅಂತಂದರೆ ಆ ಮಗು ಕೂಡ ಎಜುಕೇಷನ್ಗೆ ಹಣ ಕೊಡ್ತಾರೆ. ಮುಂದೆ ಫ್ಯೂಚರಲ್ಲಿ ಮಗು ದೊಡ್ಡದಾದ್ಮೇಲೆ ಮದುವೆ ಮಾಡ್ತೀನಿ ಅದಕ್ಕೆ ದುಡ್ಡು ಕೊಡ್ತಾರೆ. ಸೊ ಎಲ್ಲ ರೀತಿಯ ಫೆಸಿಲಿಟಿಗಳು ನಿಮಗೆ ಏನೆಲ್ಲ ಅನುಕೂಲಗಳು ಬೇಕು ಅದೆಲ್ಲವನ್ನು ಕೂಡ ಕಾರ್ಮಿಕ ಇಲಾಖೆಯಿಂದ ಮಾಡಿಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ತಿಳ್ಕೊಳ್ಳಿ. ಆಮೇಲೆ ಯಾರೋ ಹೋಗಿ ನಿಮ್ಗೆ ಬಂದು ಹೇಳಬೇಕು ಅಂತ ವೇಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾರ್ಮಿಕ ಇಲಾಖೆಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ನಿಮ್ಗೆಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತೆ. ಪಿಂಚಣಿ ಸೌಲಭ್ಯ ಅಂದ್ರೆ 3 ವರ್ಷ ಸದಸ್ಯತ್ವದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ ಪಿಂಚಣಿ ಸೌಲಭ್ಯ ನೀಡಲಾಗುತ್ತೆ. ಕುಟುಂಬ ಪಿಂಚಣಿ ಸೌಲಭ್ಯ, ಮೃತ ಪಿಂಚಣಿದಾರರ ಪತಿ ಪತ್ನಿಗೆ ಮಾಸಿಕ ಪಿಂಚಣಿ ನೀಡಲಾಗುತ್ತೆ. ದುರ್ಬಲತೆ ಪಿಂಚಣಿ, ನೋಂದಾಯಿತ ಫಲಾನುಭವಿಯು ಕಾಯಿಲೆಗಳಿಂದ ಅಥವಾ ಕಟ್ಟಡ ಕಾರ್ಮಿಕರುಗಳ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆ ಹೊಂದಿದ್ರೆ ಮಾಸಿಕ ಪಿಂಚಣಿ ಸೌಲಭ್ಯ ಹಾಗೂ ಶೇಕಡಾವಾರು ದುರ್ಬಲತೆಯನ್ನಾಧರಿಸಿ ಅನುಗ್ರಹ ರಾಶಿ ಸಹಾಯಧನವನ್ನು ನೀಡಲಾಗುತ್ತೆ. ಟೋಲ್ ಕಿಟ್ ಸೌಲಭ್ಯ, ನೋಂದಾಯಿತ ಫಲಾನುಭವಿಗೆ ವೃತ್ತಿ ಆಧಾರಿತ ಟೋಲ್ ಕಿಟ್ ಸೌಲಭ್ಯವನ್ನು ಕೊಡಲಾಗುತ್ತೆ. ಹೆರಿಗೆ ಸೌಲಭ್ಯ, ಮಹಿಳಾ ಫಲಾನುಭವಿಯ ಮೊದಲ 2 ಹೆರಿಗೆಗೆ ಸಹಾಯಧನ ನೀಡಲಾಗುತ್ತೆ. ಅಂತ್ಯಕ್ರಿಯೆ ವೆಚ್ಚ, ನೋಂದಾಯಿತ ಫಲಾನುಭವಿಯು ಮರಣ ಹೊಂದಿದ್ದಲ್ಲಿ ಅಂತ್ಯಕ್ರಿಯೆ ವೆಚ್ಚ ಹಾಗೂ ಅನುಗ್ರಹ ರಾಶಿ ಸಹಾಯಧನ ನೀಡಲಾಗುವುದು.
ಶೈಕ್ಷಣಿಕ ಸಹಾಯಧನ. ನೋಂದಾಯಿತ ಕಟ್ಟಡ ನಿರ್ಮಾಣ ಕಾರ್ಮಿಕರ ಮೊದಲ 2 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನರ್ಸರಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು. ವೈದ್ಯಕೀಯ ಸಹಾಯಧನ. ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರಿಗೆ ನೀಡಲಾಗುವುದು. ಅಪಘಾತ ಪರಿಹಾರ. ನೋಂದಾಯಿತ ಫಲಾನುಭವಿಯು ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ, ಸಂಪೂರ್ಣ ಶಾಶ್ವತ ದುರ್ಬಲತೆಯಾದಲ್ಲಿ ಅಥವಾ ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲಿ ಸಹಾಯಧನ ನೀಡಲಾಗುವುದು. ಪ್ರಮುಖ ವೈದ್ಯಕೀಯ ಸಹಾಯಧನ. ಹೃದ್ರೋಗ, ಕಿಡ್ನಿ ಜೋಡಣೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಪಾರ್ಶ್ವವಾಯು, ಮೂಳೆ ಶಸ್ತ್ರಚಿಕಿತ್ಸೆ, ಗರ್ಭಕೋಶ ಶಸ್ತ್ರಚಿಕಿತ್ಸೆ, ಅಸ್ತಮಾ ಚಿಕಿತ್ಸೆ, ಗರ್ಭಪಾತ ಪ್ರಕರಣಗಳು, ಪಿತ್ತಕೋಶದ ತೊಂದರೆಯ ಸಂಬಂಧಿತ ಚಿಕಿತ್ಸೆ, ಮೂತ್ರಪಿಂಡದಲ್ಲಿನ ಕಲ್ಲು ತೆಗೆಯುವ ಚಿಕಿತ್ಸೆ, ಮೆದುಳಿನ ರಕ್ತಸ್ರಾವದ ಚಿಕಿತ್ಸೆ, ಅಲ್ಸರ್ ಚಿಕಿತ್ಸೆ ಹೀಗೆ ಸಾಕಷ್ಟು ನಾನಾ ರೀತಿಯ ಕಾಯಿಲೆಗಳಿಗೆ ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಹಾಯಧನವನ್ನು ನೀಡಲಾಗುವುದು. ಮದುವೆ ಸಹಾಯಧನ. ಫಲಾನುಭವಿ ಅಥವಾ ಅವರ 2 ಮಕ್ಕಳ ಮದುವೆಗೆ ಸಹಾಯಧನ ನೀಡಲಾಗುವುದು. ತಾಯಿ ಮಗು ಸಹಾಯ ಹಸ್ತ. ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಆಕೆಯ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ 3 ವರ್ಷಗಳು ತುಂಬುವವರೆಗೆ ವಾರ್ಷಿಕ ಸಹಾಯಧನ ನೀಡಲಾಗುವುದು. ಇವರು ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರೆ. ಒಂದು ವೇಟ್ ಮಾಡ್ತಿದ್ದೆ, ನಾವು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡಿದ್ದೀವಲ್ವ, ನಂಬರ್ ರಿಜಿಸ್ಟರ್ ಮಾಡಿದ್ದೀವಿ, ನಮ್ಗೆ ಕಾಲ್ ಮಾಡಿ ಯಾರೋ ಹೇಳಿ ಅಂತ ವೇಟ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಕೊಟ್ಟೇ ಇಲ್ಲ ನಮಗೆ ಅಂತ ಹೇಳಿದ್ದಾರೆ. ಆದರೆ ಕಾರ್ಮಿಕ ಇಲಾಖೆಗೆ ಹೋಗಿ ಕಾಂಟ್ಯಾಕ್ಟನ್ನು ಮಾಡಿದಾಗ ಈ ರೀತಿಯಾಗಿ ಕಟ್ಟಡದಲ್ಲಿ ಕಾರ್ಮಿಕರು ಏನು ಕೆಲಸ ಮಾಡ್ತಾರೆ ಅವರಿಗೆ ಟೋಲ್ ಕಿಟ್ಗಳನ್ನ ಕೊಡ್ತಾರೆ, ಬಸ್ ಪಾಸ್ಗಳನ್ನ ಕೊಡ್ತಾರೆ. ಹಾಗೇನೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಕಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳನ್ನು ಕಟ್ಟಡ ಕಾರ್ಮಿಕರಿಗೆ ಅಂತಲೇ ತೆಗೆದುಕೊಂಡು ಬಂದಿದ್ದಾರೆ. ಸೊ ಒಂದ್ಸರಿ ನೀವು ಯಾರಾದರೂ ಈ ರೀತಿಯಾಗಿ ನಮಗೆ ಯಾವುದೂ ಫೆಸಿಲಿಟಿ ಸಿಕ್ಕಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಒಮ್ಮೆ ನೀವು ಹೋಗಿ ಕಾಂಟ್ಯಾಕ್ಟನ್ನು ಮಾಡಿ, ಅಥವಾ ಟೋಲ್ ಫ್ರೀ ನಂಬರ್ ನಾನು ಹೇಳ್ತಾ ಇದ್ದೆ, ಆ ಟೋಲ್ ಫ್ರೀ ನಂಬರ್ಗೆ ಕಾಲನ್ನು ಮಾಡಿದ್ರೆ ನಿಮಗೆ ಯಾವೆಲ್ಲ ಫೆಸಿಲಿಟಿ ಸಿಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಅನ್ನುವಂಥದ್ದು ಯಾವ ರೀತಿ ಉಪಯೋಗಕ್ಕೆ ಬರ್ತಾ ಇದೆ ಅನ್ನುವಂಥದ್ದು. ಇನ್ನು ಸಾಕಷ್ಟು ಜನ ಈ ಯೋಜನೆಯನ್ನ ಪಡ್ಕೊಳ್ಳೋದು ಬಾಕಿ ಇದೆ. ಹಾಗೆ ಈಗ ಆಲ್ರೆಡಿ ಸಾಕಷ್ಟು ಜನ ಯೋಜನೆಯ ಉಪಯೋಗವನ್ನ ಪಡ್ಕೊಂಡಿದ್ದಾರೆ. ನೀವು ಕಟ್ಟಡ ಕಾರ್ಮಿಕರಾಗಿದ್ದು ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸ್ಬೇಕು ಅಂತಿದ್ರೆ, ಅಥವಾ ನಿಮ್ಗೆ ಗೊತ್ತಿರೋ ಕಟ್ಟಡ ಕಾರ್ಮಿಕರಿಗೆ ಇದು ಉಪಯೋಗ ಆಗ್ಬೇಕು ಅಂತಿದ್ರೆ, ಕೂಡಲೇ ನಾವು ಕೊಡೋ ಇನ್ಸ್ಟ್ರಕ್ಷನ್ಸ್ ಅನ್ನ ಫಾಲೋ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನಿಗಮ ಟಿವಿ.